ಎಲ್ರಿಗೂ ನಮಸ್ಕಾರ. ಇದು ಗುರುವಾರ ಮತ್ತು ಶುಕ್ರವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಮತ್ತು ಅವತ್ತಿನ ಹಿಂದಿನ ದಿನ ಏನೇನು ಮಾಡಿದೆ ಅದನ್ನು ಈ ಮಿನಿ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಗುರುವಾರ ಮಧ್ಯಾಹ್ನ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿದ್ದೆ. ಯೂಶ್ವಲಿ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆಯೇ ಕ್ವಿಕ್ಕಾಗಿ ರೆಸಿಪಿನೂ ತೋರಿಸ್ತಾ ಇದ್ದೀನಿ. ಬೇಳೆ, ಆಲೂಗೆಡ್ಡೆ, ನುಗ್ಗೆಕಾಯಿ ಎಲ್ಲನೂ ನೀಟಾಗಿ ತೊಳ್ಕೊಂಡು ನೀರು ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಒಂದು ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಮೋರ್ ದ್ಯಾನ್ ಒಂದು ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ನುಗ್ಗೆಕಾಯಿ ತುಂಬಾ ಬೆಂದೋಗ್ಬಿಡುತ್ತೆ. ಸೊ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸೊ ಒಂದೇ ಒಂದು ವಿಷಲ್ನ ಕೂಗಿಸ್ಕೊಳ್ಬೇಕು. ಆ್ಯಕ್ಚುಲಿ ನಾನು ಟೊಮೊಟೊನ ಹಾಕಿ ಬೇಯಿಸ್ಕೊಳ್ತೀನಿ. ಟೊಮೊಟೊ ಹಾಕೋದು ಮರ್ತೋಗಿದ್ದೆ. ಸೊ ಮತ್ತೆ ಕುಕ್ಕರ್ ವಿಷಲನ್ನ ಓಪನ್ ಮಾಡಿ ಟೊಮೊಟೊನ ಹಾಕಿ ಕುಕ್ಕರ್ನ ಮುಚ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಬೆಂದು ಒಂದು ವಿಷಲ್ ಬರೋದ್ರೊಳಗಡೆ ನಾನು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಕಾಯಿ, ಈರುಳ್ಳಿ, ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಸ್ವಲ್ಪ ನೀರು ಇದನ್ನೆಲ್ಲ ಹಾಕ್ಕೊಂಡು ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಜಸ್ಟ್ ನಾವು ಮೂರೇ ಜನ ಮಾಡ್ಕೊತಾ ಇರೋದು. ಅಂದರೆ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು. ತುಂಬ ಕ್ವಾಂಟಿಟಿ ಏನು ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ತುಂಬನೇ ಸಾಂಬಾರು ಉಳಿದ್ಬಿಡುತ್ತೆ. ಅದು ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸಾಂಬಾರು ಉಳಿಸೋದು ಬೇಡ ಅಂತ ತುಂಬಾ ಕಡಿಮೆನೇ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲನೂ ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಸಾಲಾನ ರೆಡಿ ಮಾಡ್ಕೊಳ್ತೀನಿ. ಸೊ ನೀವು ಇವಾಗ ನೋಡ್ಬೋದು ಅಷ್ಟೊಂದು ನುಣ್ಣಗೆ ಬಂದಿರಲಿಲ್ಲ, ತರಿಯಾಗಿ ಬಂದಿತ್ತು. ಸೊ ಮತ್ತೆ ನೀರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನುಣ್ಣಗೆ ಇನ್ನೊಂದು ಸರ್ತಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡ್ಬೋದು ಮಸಾಲ ಚೆನ್ನಾಗಿ ಸಣ್ಣಗಾಗಿದೆ. ಸೊ ಇದಾದಮೇಲೆ ವಿಷಲ್ ಸಹ ಬಂತು. ಸೊ ಕುಕ್ಕರ್ನ ಆಫ್ ಮಾಡಿ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸಿಂಪಲಾಗಿ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಂದು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಅದನ್ನು ಹೇಳೋದು ಮರ್ತೋಗ್ಬಿಟ್ಟೆ. ಸೊ ಇದನ್ನೆಲ್ಲ ಹಾಕಿ ಸಿಂಪಲಾಗಿ ಒಗ್ಗರಣೆ ಮಾಡಿಕೊಂಡು ದೆನ್ ವಿಷಲೆಲ್ಲ ಅಷ್ಟೊತ್ತಿಗೆ ಹೋಗಿದೆ. ಸೊ ಕುಕ್ಕರ್ನ ತೆಗೆದು ಅದಕ್ಕೆ ಫಸ್ಟು ಖಾರ ಅಥವಾ ಮಸಾಲ ನಾನು ಏನು ರೆಡಿ ಮಾಡ್ಕೊಂಡಿದ್ದೋ ಅದನ್ನು ನಾನು ಹಾಕ್ತೀನಿ. ನೋಡ್ಬೋದು ಇಲ್ಲಿ ನೀಟಾಗಿ ಬೆಂದಿದೆ. ನುಗ್ಗೆಕಾಯಿ ಅಷ್ಟೇ ತುಂಬಾ ಬೆಂದೋಗಿಲ್ಲ. ಬಿಕಾಸ್ ಇನ್ನು ಸ್ವಲ್ಪ ಜಾಸ್ತಿ ಬೆಂದ್ರೂ ಅದು ತಿನ್ನೋದಕ್ಕೆ ಸಿಗೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಇವಾಗ ಮಸಾಲ ಏನು ರುಬ್ಬಿಟ್ಕೊಂಡಿದ್ದೋ ಅದನ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿರೋ ಮಸಾಲನ ಸಾಂಬಾರ್ಗೆ ಹಾಕಿದ್ರೆ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಅಂತ ಬಿಡ್ತೀನಿ. ಒಂದು 5ರಿಂದ 6 ನಿಮಿಷ ಕುದಿದ್ರೆ ಸಾಕು. ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಮಾಡ್ಕೊಂಡಿರೋಂತಹ ಒಗ್ಗರಣೆನೂ ಅದಕ್ಕೆ ಹಾಕಿ ಅಂದರೆ ಒಂದು 2 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಟರೆ ಸಾಕು, ಸಾಂಬಾರು ರೆಡಿ ಆಗೋಗುತ್ತೆ. ಒಂದು ಕಡೆ ಸಾಂಬಾರು ಕುದೀತಾ ಇತ್ತು. ಸೊ ಇನ್ನೊಂದು ಕಡೆ ಅನ್ನಕ್ಕೆ ಅಂತ ಇಟ್ಬಿಟ್ಟೆ. 5 ನಿಮಿಷದೊಳಗಡೆ ಅನ್ನನೂ ಆಗೋಯ್ತು. ಸೊ ಮಧ್ಯಾಹ್ನದ ಊಟನ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಡೇ ಹಬ್ಬ ಇರೋದ್ರಿಂದ ಬೆಳಗ್ಗೆನೇ ಎದ್ದು ಎಲ್ಲನೂ ಮಾಡೋಕ್ಕಾಗಲ್ಲ. ಸೊ ಹಿಂದಿನ ದಿನ ನೀಟಾಗಿ ಗುಡಿಸಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಒಂದು ಸತಿ ಗುಡಿಸ್ಕೊಂಡು ದೆನ್ ಸ್ನಾನ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿಬಿಡ್ಬೋದು. ಇದು ಆ್ಯಕ್ಚುಲಿ ವುಡನ್ ಫ್ಲೋರಿಂಗ್. ಸೊ ಇದನ್ನು ಜಾಸ್ತಿ ನೀರು ಹಾಕಿ ಒರೆಸ್ಲೂಬಾರ್ದು, ಹಾಳಾಗಿಬಿಡುತ್ತೆ. ಸೊ ಯೂಶ್ವಲಿ 15 ದಿನ ಅಥವಾ 20 ದಿನ ಆ ಥರ ಒಂದು ಸತಿ ನಾನು ಯೂಶ್ವಲಿ ನೀರು ಹಾಕಿ ಒರೆಸೋದು. ಅದು ಬಿಟ್ಟರೆ ಡೈಲಿ ನೀಟಾಗಿ ಗುಡಿಸ್ಕೊಂಡಿರ್ತೀನಿ, ಅಷ್ಟೇ ಸಾಕು. ಏನು ಧೂಳು ಸಹ ಆಗಿರೋದಿಲ್ಲ. ಇವಾಗ ಹಬ್ಬ ಇರೋದ್ರಿಂದ ಇವತ್ತೊಂದು ದಿನ ಸ್ವಲ್ಪ ನೀರೆಲ್ಲ ಹಾಕಿ ನೀಟಾಗಿ ಒರೆಸ್ಕೊಂಡೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಜಸ್ಟ್ ಗುಡಿಸ್ಕೊಂಡೆ ಅಷ್ಟೇ. ಆ್ಯಂಡ್ ರೂಮಲ್ಲೆಲ್ಲ ಮ್ಯಾಟ್ ಇದೆ. ಸೊ ಮ್ಯಾಟ್ ಇರೋದ್ರಿಂದ ಅಲ್ಲಿ ಏನೋ ಒರೆಸೋ ನೆಸೆಸಿಟಿ ಇರೋಲ್ಲ, ಜಸ್ಟ್ ಗುಡಿಸ್ಕೊಳ್ಳೋದು ಅಷ್ಟೇ. ನನ್ನ ಮಗಳು ಅಷ್ಟೇ ಅಲ್ಲೇ TV ನೋಡ್ಕೊಂಡು ಕೂತಿದ್ದಾಳೆ.
ಸೊ ಮನೆಯೆಲ್ಲ ಕ್ಲೀನ್ ಆದಮೇಲೆ ಕ್ವಿಕ್ಕಾಗಿ ರೆಡಿಯಾಗಿ ಮನೆ ಹತ್ತಿರ ಇರುವಂತಹ ಸೂಪರ್ ಮಾರ್ಕೆಟಿಗೆ ಹೋಗಿದ್ವಿ. ನೆಕ್ಸ್ಟ್ ಡೇ ಹಬ್ಬಕ್ಕೆ ಸ್ವಲ್ಪ ಫ್ರೂಟ್ಸ್ ಮತ್ತು ಫ್ಲವರ್ಸ್ನ ತರಬೇಕಾಗಿತ್ತು. ಫ್ಲವರ್ಸ್ ಇಲ್ಲಿ ಯೂಶ್ವಲಿ ನಮ್ಮ ಇಂಡಿಯಾ ಥರ ಬಿಡಿ ಬಿಡಿ ಫ್ಲವರ್ಸ್ ಎಲ್ಲ ಸಿಗಲ್ಲ. ಏನಿದ್ರು ಈ ಥರ ಬೊಕ್ಕೆ ಸಿಗುತ್ತೆ. ಬೊಕ್ಕೆನೇ ತಂದು ನೀಟಾಗಿ ಅದನ್ನು ಕಟ್ ಮಾಡಿಕೊಂಡು ದೇವ್ರಿಗೆ ಮುಡಿಸ್ಬೇಕಾಗುತ್ತೆ. ನನಗೆ ಇದು ಸೇವಂತಿಗೆ ಹೂವು ಅಂದ್ಕೊಳ್ತೀನಿ. ಸೇವಂತಿಗೆ ಹೂವು ತುಂಬಾ ಕಲರಲ್ಲಿ ಸಿಗುತ್ತೆ. ಇಲ್ಲಿ ಒಂದು 4 to 5 ಕಲರ್ ಇರುವಂತಹ ಈ ಬೊಕ್ಕೆ ತುಂಬಾ ಇಷ್ಟ ಆಯಿತು. ಮತ್ತು ಇಲ್ಲಿ ಆ ಬೊಕ್ಕೆ ಜೊತೆನೇ ಇದೊಂದು ಪ್ಯಾಕೆಟ್ ಸಹ ಕೊಟ್ಟಿರ್ತಾರೆ. ಇದನ್ನು ನೀರಿಗೆ ಹಾಕಿ ಆ ನೀರೊಳಗಡೆ ಫ್ಲವರ್ಸ್ನ ಹಾಕಿಟ್ಟರೆ ಒಂದು 15 to 20 ಡೇಸ್ ಫ್ಲವರ್ಸ್ ಏನೂ ಆಗೋಲ್ಲ, ತುಂಬಾ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಸೊ ಆ ಲಿಕ್ವಿಡ್ನ ನೀರಿಗೆ ಹಾಕಿ ಫ್ಲವರ್ಸ್ನ ಈ ಥರ ಈ ಪಾಟಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಡೇಗೆ ಈಸಿ ಆಗುತ್ತೆ. ನಾನು ಹೂನ ನೀಟಾಗಿ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ದೇವರಿಗೆ ಮುಡಿಸ್ಬೋದು ಅಂತ. ಆ್ಯಂಡ್ ಅಲ್ಲಿ ಕೊಟ್ಟಿರೋ ಥರನೇ ಈ ಫ್ಲವರ್ಸ್ ಅಂತೂ ಆಲ್ಮೋಸ್ಟ್ 20 ಡೇಸ್ ಇದೇ ಥರ ಫ್ರೆಶ್ ಆಗಿತ್ತು, ಏನೂ ಆಗಿರಲಿಲ್ಲ. ಸೊ ಇದು ಹಬ್ಬದ ದಿನ ಅಂದರೆ ಶುಕ್ರವಾರದ ವ್ಲಾಗ್. ಬೆಳಗ್ಗೆ ಎದ್ದು ಬೇಗನೆ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೈವೇದ್ಯಕ್ಕೆ ಅಂತ ನಾನು ಸಜ್ಜಿಗೆ ಮಾಡಿದ್ದೆ. ಸೊ ಸಜ್ಜಿಗೆ ಎಲ್ಲ ಆದಮೇಲೆ ದೇವ್ರದ್ದು ದೀಪ ಮತ್ತು ಕುಂಕುಮದ ಬಟ್ಲು ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ದೇವ್ರಿಗೆ ಸಜ್ಜಿಗೆನ ನೈವೇದ್ಯಕ್ಕಿಟ್ಟು ಸಿಂಪಲಾಗಿ ಪೂಜೆನ ಮುಗಿಸಿದ್ವಿ. ನೀವು ನೋಡ್ಬೋದು ಸಿಂಪಲಾಗಿ ದೀಪ ಮತ್ತು ಕುಂಕುಮದ ಬಟ್ಲು ಅಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಅದಾದಮೇಲೆ ಸ್ವಲ್ಪ ನಿಧಾನಕ್ಕೆ ಒಬ್ಬಟ್ಟು ಮಾಡಿದ್ವಿ. ಬೆಳಗ್ಗೆ ತಿಂಡಿಗೆ ಅಂತ ಪುಳಿಯೋಗರೆ ಮಾಡಿದೆ. ಪುಳಿಯೋಗರೆ ಎಲ್ಲ ತಿಂದಾದಮೇಲೆ ಮಧ್ಯಾಹ್ನಕ್ಕೆ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾಂಬಾರು ಮಾಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಕಡಲೆಕಾಳ್ದೊಂದು ಪಲ್ಯ ಮಾಡಿದ್ದೆ ಅಷ್ಟೇ. ಸೊ ಒಬ್ಬಟ್ಟು ಮಾಡಾದ್ಮೇಲೆ ಮತ್ತೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಸಹ ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಆದಮೇಲೆ ಈವ್ನಿಂಗ್ ನನ್ನ ಮಗಳು ಪಾಪ್ಸಿಕಲ್ ಬೇಕು ಅಂತ ಕೇಳ್ತಿದ್ಲು. ಯಾವಾಗಲೂ ಅಂಗಡಿಯಿಂದ ತಂದ್ಕೊಡೋದು ಒಳ್ಳೆಯದಲ್ಲ ಅಲ್ವಾ. ಸೊ ಈ ಪಾಪ್ಸಿಕಲ್ ಮೌಲ್ಡ್ ಏನಿದೆ ಅದನ್ನು ನಾನು ತರಿಸಿದ್ದೆ. ಸೊ ಹಿಂದಿನ ದಿನವೇ ಕಲ್ಲಂಗಡಿ ತಂದು ಕಟ್ ಮಾಡಿದ್ದರಿಂದ ಅದ್ರ ಕಲ್ಲಂಗಡಿದು ರಸನ ಇದಕ್ಕೆ ಹಾಕಿ ಫ್ರೀಝರಲ್ಲಿ ಇಟ್ಟಿದ್ವಿ. ಅದು ನನಗೆ ಹೇಗೆ ಬರುತ್ತೋ ಅಂತ ಡೌಟ್ ಇತ್ತು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗಳಿಗೂ ತುಂಬಾ ಇಷ್ಟ ಆಯಿತು. ಸೊ ಇದಾಗಿ